ನೋಡಿ, ಯಾವುದೇ ರೀತಿ ರಿಂಕಲ್ಸ್ ಇಲ್ಲದೇ ಈ ರೀತಿ ಬ್ಯೂಟಿಫುಲ್ ಆಗಿರೋ ಬೊಟಿಕ್ ಸ್ಟೈಲ್ನಲ್ಲಿ ಹೇಗೆ ಇದನ್ನು ಕ್ಯಾನ್ವಾಸ್ನ ಯೂಸ್ ಮಾಡಿ ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ ನೋಡಿ. ಸೊ ಕ್ಯಾನ್ವಾಸ್ ಯೂಸ್ ಮಾಡೋದು ಬಿಗಿನರ್ಸ್ಗೆ ಗೊತ್ತಿರೋದಿಲ್ಲ. ಹಾಗಾಗಿ ಈ ರೀತಿ ನೀಟಾಗಿ ಫಿನಿಶಿಂಗ್ ನೋಡಿ, ಯಾವುದೇ ರೀತಿ ಗೊನ್ನಿಲ್ಲದೆ ಇರೋ ರೀತಿ ನೀಟಾಗಿ ಫಿನಿಶಿಂಗ್ ಆಗಿ ಹೇಗೆ ನಾವು ಅದನ್ನು ಕಟ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ, ಬನ್ನಿ. ಸೊ ಕ್ಯಾನ್ವಾಸ್ ಬಂದು ನಾವು ಡೀಪ್ ಎಷ್ಟಿದೆ ಅಷ್ಟು ಡೀಪ್ಗೆ ಕ್ಯಾನ್ವಾಸ್ನ ಕಟ್ ಮಾಡ್ಕೋತಾ ಇದ್ದೀನಿ. ಸೊ ಇದು ಡೀಪ್ ಬಂದು 11 ಇಂಚ್ಗೆ ಬೇಕು. ಹಾಗಾಗಿ 11 ಇಂಚ್ಗೆ ನಾನು ಈ ರೀತಿ ಮಾರ್ಕ್ ಮಾಡಿಕೊಂಡು ಕ್ಯಾನ್ವಾಸ್ನ ಕಟ್ ಮಾಡ್ಕೋತಾ ಇದ್ದೀನಿ. ನಿಮಗೆ ಎಷ್ಟು ಡೀಪ್ ಬೇಕೋ ಅಷ್ಟು ಡೀಪ್ಗೆ ಫಸ್ಟು ಕ್ಯಾನ್ವಾಸ್ನ ಮಾರ್ಕ್ ಮಾಡ್ಕೊಂಡ್ಬಿಡಿ. ಅದಾದಮೇಲೆ ಇವಾಗ ನಾವು ನೆಕ್ ವಿಡ್ತು, ಇಲ್ಲಿ ನಾವು ಅಳತೆ ಬ್ಲೌಸಲ್ಲಿ ಎಷ್ಟು ನೆಕ್ ವಿಡ್ತ್ಗೆ ತಗೊಂಡಿರ್ತೀವಿ ಅಷ್ಟು ನೆಕ್ ವಿಡ್ತ್ನ ಕಟ್ ಮಾಡ್ಕೋಬೇಕಾಗುತ್ತೆ. ಸೊ ನೋಡಿ, ಇದರಲ್ಲಿ ತೋರಿಸ್ಕೊಡ್ತೀನಿ. ಬ್ಯಾಕ್ ಪಾರ್ಟಲ್ಲಿ ನಾವು ಕಟಿಂಗ್ ಮಾಡ್ಕೊಂಡಿಲ್ಲ ಅಲ್ವಾ, ಹಾಗೆಯೇ ಒಂದು ನಾಚ್ ಹಾಕ್ಕೊಂಡಿದ್ದೀನಿ. ಸೊ ಇಲ್ಲಿ ನೆಕ್ ವಿಡ್ತ್ ಎಷ್ಟಿದೆ, ಇಲ್ಲಿ ಬಂದು ನೆಕ್ ವಿಡ್ತ್ ಬಂದು 3.25 ಇಂಚಿದೆ. ಸೊ ಇಲ್ಲಿ 3.25 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೋಬೇಕು. 3.25 ಇಂಚ್ಗೆ ಒಂದು ಮಾರ್ಕ್ ಮಾಡಿಕೊಂಡು ಈ ರೀತಿ ಲೈನ್ ಹಾಕೊಳ್ಳೋಣ. ಸೊ ಇದು ಬೋಟ್ ನೆಕ್ ಆಗಿರೋದ್ರಿಂದ 3.25 ಇಂಚ್ಗೆ ಫಸ್ಟು ಒಂದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿಂದ ನಾವು ಡಿಸೈನ್ಸ್ನ ಮಾರ್ಕ್ ಮಾಡ್ಕೋಬೇಕು. ಹೇಗೆ ಅಂತಂದರೆ, ಇವಾಗ ನಾನು ತೋರಿಸ್ಕೊಟ್ಟೆ ಅಲ್ವಾ, ಈ ರೀತಿ ಡಿಸೈನು, ಇದು ಬಂದು ಈ ರೀತಿ ಡಿಸೈನ್ ಬೇಕು ಅಂದಿದ್ದಾರೆ. ಹಾಗಾಗಿ ಸೇಮ್ ಇಲ್ಲಿ ಹೇಗಿದೆ ಅದೇ ರೀತಿ ಇವಾಗ ಡ್ರಾ ಮಾಡ್ಕೊಳ್ಳೋಣ. ಫಸ್ಟ್ ಈ ರೀತಿ ಬೋಟ್ ನೆಕ್ಗೆ ಒಂದು ಶೇಪ್ ಕೊಟ್ಕೊಳ್ಳಿ. ಈ ಬೋಟ್ ನೆಕ್ ಶೇಪ್ ಕೊಡೋದು ನಿಮ್ಮೆಲ್ರಿಗೂ ಕೂಡ ಗೊತ್ತಿದೆ ಅಂತ ಅನ್ಕೋತೀನಿ. ಹಾಗೆಯೇ ಇಲ್ಲಿ ಬಂದು ಫಸ್ಟ್ ಈ ರೀತಿ ಶೇಪ್ ಕೊಡಿ. ಒಂದು ಈಗ ಶೇಪ್ ಕೊಟ್ಕೊಂಡು ಕರ್ವ್ ಸ್ಕೇಲ್ನ ತಗೊಳ್ಳಿ. ಕರ್ವ್ ಸ್ಕೇಲ್ ಆದರೆ ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ. ಎರಡೂ ಸೈಡ್ ಕೂಡ ಒಂದೇ ಸಮ ಬರುತ್ತೆ ಕರ್ವ್ ಸ್ಕೇಲ್ ಆದರೆ ನಿಮಗೆ. ಈ ರೀತಿ ಇಟ್ಕೊಂಡು ಹೀಗೆ, ಹಾಗೆಯೇ ಇನ್ನೊಂದು ಸಲ ಹೀಗೆ, ಗೊತ್ತಾಯ್ತಲ್ವಾ? ಈ ರೀತಿ ತಗೊಂಡಾದಮೇಲೆ ಇದನ್ನು ಹೀಗೆ ತಗೊಳ್ಳಿ. ಹೀಗೆ ತಗೊಂಡಾದಮೇಲೆ ಇಲ್ಲಿ ನಾವು ಒಂದು ಮಾರ್ಕ್ ಮಾಡ್ಕೋಬೇಕು. ಸೊ ಇಲ್ಲಿ ಮಾರ್ಕ್ ಮಾಡ್ಕೊಂಡಾದಮೇಲೆ ಇದನ್ನು ಈ ರೀತಿ ಕೆಳಗಡೆ ಕೊಡಿ. ಸೊ ಅದು ನಿಮಗೆ ಕಟ್ ಮಾಡಿದಾಗ ಸೇಮ್ ಇದೇ ಶೇಪ್ ಬರುತ್ತೆ. ನಾನು ಕಟಿಂಗ್ ಮಾಡಿ ಕೂಡ ತೋರಿಸ್ಕೊಡ್ತೀನಿ. ಇದನ್ನು ಸೇಮ್ ಇದೇ ರೀತಿ ಕಟ್ ಮಾಡ್ಕೋಬೇಕು. ನಾವು ಮಾರ್ಕ್ ಮಾಡ್ಕೊಂಡಿದ್ವಿ ಅಲ್ವಾ ಕ್ಯಾನ್ವಾಸು, ಅದನ್ನು ನಾನು ಈ ರೀತಿ ಕಟಿಂಗ್ ಮಾಡ್ಕೊಂಡು ಬಿಡ್ತೀನಿ. ಸೊ ಕಟ್ ಮಾಡ್ಕೊಂಡ್ಬಿಟ್ರೆ ನಿಮಗೆ ಸ್ಟಿಚ್ ಮಾಡೋದಕ್ಕೆ ಈಸಿ ಆಗುತ್ತೆ. ಹಾಗೆಯೇ ಹೇಳ್ಕೊಡೋಣ ಅಂತ ಅಂದ್ಕೊಂಡೆ, ಬಟ್ ಅದೇನಾಗುತ್ತೆ ನಿಮಗೆ ಹಾಗೆಯೇ ನಾವು ಮಾರ್ಕ್ ಮಾಡ್ಕೊಳ್ಳೋದು ಎರಡೂ ಸೈಡ್ ಕೂಡ, ಅದಾದಮೇಲೆ ಕಟಿಂಗ್ ಮಾಡೋದು, ಅದು ನಿಮಗೆ ಕನ್ಫ್ಯೂಸ್ ಆಗಿಬಿಡುತ್ತೆ. ಹೊಸ್ದಾಗಿ ಸ್ಟಿಚ್ ಮಾಡ್ತಾ ಇರೋರಿಗೆ ಕನ್ಫ್ಯೂಸ್ ಆಗಿಬಿಡುತ್ತೆ. ಹಾಗಾಗಿ ಏನು ಮಾಡ್ತಾ ಇದ್ದೀನಿ, ನಾನು ಈ ರೀತಿ ಕಟಿಂಗ್ ಮಾಡಿನೇ ತೋರಿಸ್ಕೊಡ್ತೀನಿ. ಇದು ನಿಮಗೆ ಈಸಿ ಮೆಥಡ್ ಆಗಿರುತ್ತೆ, ಈ ರೀತಿ ಕಟ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳೋ ಅಂಥದ್ದು. ಓಕೆನಾ? ಇದು ನೋಡಿ, ಇವಾಗ ಇದನ್ನು ಕಟ್ ಮಾಡ್ಕೊಂಡಿದ್ದೀನಿ. ಓಪನ್ ಮಾಡಿ ತೋರಿಸ್ಕೊಡ್ತೀನಿ ನೋಡಿ. ಈ ರೀತಿ ಡಿಸೈನ್ ಇದೆ. ಇದಕ್ಕೆ ಬೀಡ್ಸ್ ಕೂಡ ಹಾಕೋದಕ್ಕೆ ಹೇಳಿದ್ದಾರೆ. ಬೀಡ್ಸ್ ಎಲ್ಲ ಸ್ಟಿಚ್ ಆದಮೇಲೆ ತೋರಿಸ್ತೀನಿ ನಾನು ಬೀಡ್ಸ್ ಹಾಕೋದನ್ನು. ಸೊ ಇಲ್ಲಾಂದರೆ ಶಾರ್ಟ್ಸ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಇವಾಗ ನೋಡಿ, ಇದನ್ನು ಆಲ್ರೆಡಿ ನಾನು ಬ್ಲೌಸ್ ಪೀಸ್ ಮೇಲ್ಗಡೆ ಲೈನಿಂಗ್ನ ಇಟ್ಟು ಸ್ಲೀವ್ಸು ಮತ್ತು ಫ್ರಂಟ್ ಪಾರ್ಟು ಮತ್ತು ಬ್ಯಾಕ್ ಪಾರ್ಟು, ಫ್ರಂಟ್ ಪಾರ್ಟ್ ಬಂದು 1 ಡಾಟ್ ಬ್ಲೌಸ್ ಆಗಿರುತ್ತೆ ಇದು. ಹಾಗಾಗಿ ಯಾವುದೇ ರೀತಿ ಬೆಲ್ಟ್ ಪಟ್ಟಿ ಯಾವುದನ್ನು ಕೂಡ ಕಟ್ ಮಾಡ್ಕೊಂಡಿಲ್ಲ. ಅದನ್ನು ಕಟ್ ಮಾಡ್ಕೊಂಡಾದಮೇಲೆ ಇವಾಗ ಲೈನಿಂಗ್ ಮೇಲ್ಗಡೆ ಇದನ್ನು ಕ್ಯಾನ್ವಾಸ್ನ ಇಟ್ಕೋಬೇಕು. ಸೊ ಕ್ಯಾನ್ವಾಸ್ ಯಾವ ಸೈಡ್ ಇಟ್ಕೋಬೇಕು ಗೊತ್ತಾ? ನಾವು ಐರನ್ ಬಾಕ್ಸ್ ಇಟ್ಟಾಗ ಐರನ್ ಬಾಕ್ಸ್ ಬಂದು ಕ್ಯಾನ್ವಾಸ್ಗೆ ಅಂಟ್ಕೋಬಾರ್ದು. ಆ ಸೈಡು ಒಂದು ಸೈಡು ಶೈನಿಂಗ್ ಇರುತ್ತೆ, ಇನ್ನೊಂದು ಸೈಡು ಪೇಪರ್ ರೀತಿ ಇರುತ್ತೆ ನೋಡಿ. ಪೇಪರ್ ರೀತಿ ಇರೋ ರೀತಿನ ಮೇಲ್ಗಡೆ ಇಟ್ಕೊಳ್ಳಿ, ಶೈನಿಂಗ್ ಇರೋದನ್ನು ಅಂಟಿಸೋದಕ್ಕೆ ಅಂತ ಮಾಡಿ. ಈ ರೀತಿ ಹಾಕ್ಬಿಟ್ಟು ಫುಲ್ ಹೀಟ್ ಬರೆಸ್ಬಿಟ್ಟು ನೀವು ಅದು ಐರನ್ ಬಾಕ್ಸ್ನ ಮೇಲ್ಗಡೆ ಹಂಗೆ ಪ್ರೆಸ್ ಮಾಡಿದ್ರೆ ಸಾಕು, ಅದು ಅಲ್ಲಿಗೆ ಕರೆಕ್ಟಾಗಿ ಕಚ್ಕೊಂಡು ಕೂತ್ಕೊಳ್ಳುತ್ತೆ ನೋಡಿ. ನಾವು ಈ ರೀತಿ ಅಂದರೂ ಕೂಡ ಅದು ಬರೋದಿಲ್ಲ. ಸೊ ಅವಾಗೇನಾಗುತ್ತೆ, ನಿಮಗೆ ಸ್ಟಿಚಿಂಗ್ ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ. ಇವಾಗ ಇದನ್ನು ಹೇಗೆ ಸ್ಟಿಚ್ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ನೋಡಿ. ಈ ರೀತಿ ಫಸ್ಟು ಮೇನ್ ಫ್ಯಾಬ್ರಿಕ್ನ ಇಟ್ಕೊಳ್ತಾ ಇದ್ದೀನಿ. ಇದನ್ನು ಸೀದಾ ಇಟ್ಕೊಳ್ಳಿ. ಹೀಗೆ ಸೀದಾ ಇಟ್ಕೊಂಡ್ರೆ ಏನಾಗುತ್ತೆ, ನಮಗೆ ಉಲ್ಟಾ ತಿರುಗಿಸಿದಾಗ ಅದು ಕ್ಯಾನ್ವಾಸ್ ಅನ್ನೋದು ಒಳಗಡೆ ಹೋಗುತ್ತೆ. ಓಕೆನಾ? ಫಸ್ಟು ನಾವು ಮೇನ್ ಫ್ಯಾಬ್ರಿಕ್ನು ಕೂಡ, ಸೀರೆ ಫ್ಯಾಬ್ರಿಕ್ನು ಕೂಡ ಬ್ಲೌಸ್ ಪೀಸು ಸೀದಾ ಇಟ್ಕೊಂಡಿದ್ದೀನಿ. ಅದಾದಮೇಲೆ ಇದನ್ನು ಕೂಡ ಅದ್ರ ಮೇಲ್ಗಡೆ ಸೀದಾ ಇಟ್ಕೊಂಡಿದ್ದೀನಿ. ಓಕೆನಾ? ಸೊ ಎರಡೂ ಕೂಡ ಸೀದಾ ಇಟ್ಕೊಂಡು ಇದಾದಮೇಲೆ ಇವಾಗ ಸ್ಟಿಚ್ ಮಾಡ್ಕೊಳ್ಬೇಕು. ಅದಕ್ಕೂ ಮುಂಚೆ ಈ ರೀತಿ ಗುಂಡು ಪಿನ್ ಹಾಕ್ಕೊಳ್ಳಿ. ಗುಂಡು ಪಿನ್ ಇಲ್ಲ ಅಂದರೆ ಸೇಫ್ಟಿ ಪಿನ್ ಹಾಕ್ಬಿಡಿ. ಸೊ ಸೇಫ್ಟಿ ಪಿನ್ ಹಾಕೋದ್ರಿಂದ ಅದು ಪರ್ಫೆಕ್ಟಾಗಿ ಅಲ್ಲೇ ಕುತ್ಕೊಳ್ಳುತ್ತೆ, ಯಾವ ಕಡೆಯೂ ಕೂಡ ಹೋಗೋದಿಲ್ಲ. ಇದಾದಮೇಲೆ ನಾವು ಎಲ್ಲಿಗೆ ಕ್ಯಾನ್ವಾಸ್ನ ಹಾಕಿದ್ದೀವಿ ಅದು ಶೇಪ್ ಹೇಗಿದೆ ಅದ್ರ ಮೇಲ್ಗಡೆ ಸ್ಟಿಚ್ ಮಾಡಬೇಕು. ಬಟ್ ಕ್ಯಾನ್ವಾಸ್ ಮೇಲೆ ಮಾಡಬೇಡಿ. ಕ್ಯಾನ್ವಾಸ್ ಎರ್ಜ್ ಶೇಪ್ ಎಲ್ಲಿದೆ ನಾನು ಹತ್ರದಿಂದ ತೋರಿಸ್ತಿದ್ದೀನಿ ನೋಡಿ.
ಶೇಪ್ ಎಲ್ಲಿದೆ ಅಲ್ಲಿಗೆ ಲೈನಿಂಗ್ ಮೇಲ್ಗಡೆ ಸ್ಟಿಚ್ ಮಾಡಿ. ಕ್ಯಾನ್ವಾಸ್ ಮೇಲೆ ಸ್ಟಿಚ್ ಮಾಡಿದ್ರೆ ನಿಮಗೆ ಶೇಪ್ ಬರೋದಿಲ್ಲ. ಸೊ ಕ್ಯಾನ್ವಾಸ್ ಮೇಲೆ ಸ್ಟಿಚ್ ಮಾಡೋದಕ್ಕೆ ಹೋಗಬೇಡಿ, ಬಟ್ಟೆ ಮೇಲ್ಗಡೆ ಸ್ಟಿಚ್ ಮಾಡಿ. ಅದು ಶೇಪ್ ಹೇಗಿದೆ ಆದರೆ ಎಡ್ಜಸ್ಗೆ ನಾವು ಕಟಿಂಗ್ ಮಾಡಿದ್ದೀವಿ ಅಲ್ವಾ, ಕಟಿಂಗ್ ಮೇಲ್ಗಡೆ ಸ್ಟಿಚ್ ಮಾಡ್ಕೊಳ್ತಾ ಹೋಗಿ. ಗೊತ್ತಾಗ್ತಾ ಇದೆ ಅಲ್ವಾ ನಾನು ಹೇಳ್ತಾ ಇರೋದು. ಕಟಿಂಗ್ ಮೇಲ್ಗಡೆ ಸ್ಟಿಚ್ ಮಾಡಿಕೊಂಡ್ರೆ ನಿಮಗೆ ಉಲ್ಟಾ ತಿರುಗಿಸಿದಾಗ ಕ್ಯಾನ್ವಾಸ್ ಅನ್ನೋದು ನಿಮಗೆ ಸ್ಟಿಫಾಗಿ ಕುತ್ಕೊಳ್ಳುತ್ತೆ. ಹಾಗಾಗಿ ನೋಡಿ ಹೀಗೆ ಇದನ್ನು ಪೂರ್ತಿಯಾಗಿ ಈ ರೀತಿ ಸ್ಟಿಚ್ ಮಾಡ್ಕೊಂಡ್ಬಿಟ್ಟು, ಸೊ ಸುಮಾರು ಜನ ಕೇಳಿದರು ಈ ರೀತಿ ಬೋಟ್ ನೆಕ್ಗೆ ಹೇಗೆ ಡಿಸೈನ್ ಸ್ಟಿಚ್ ಮಾಡೋದು ಅಂತ. ಸೊ ನನಗೂ ಟೈಮ್ ಇರಲಿಲ್ಲ, ಹಾಗಾಗಿ ನಾನು ಇವತ್ತು ಇದನ್ನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ನೋಡಿ ಇದನ್ನು ಈ ರೀತಿ ತಗೊಂಡಾದಮೇಲೆ ಮಧ್ಯದಲ್ಲಿರುವಂಥ ಪೀಸ್ನ ಒಂದು ಸ್ವಲ್ಪ ಫಸ್ಟ್ ಈ ರೀತಿ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡ್ಕೊಂಡಾದಮೇಲೆ ಒಂದು 1/4 ಇಂಚಷ್ಟು ಬಟ್ಟೆನ ಬಿಟ್ಟು ಹೀಗೆ ಕಟ್ ಮಾಡ್ಕೊಳ್ಳಿ. ಓಕೆನಾ, ನಾವು 1/4 ಇಂಚಷ್ಟು ಬಟ್ಟೆನ ಬಿಡಬೇಕು. ನೀವು ಎಲ್ಲಿ ಸ್ಟಿಚ್ ಮಾಡಿರ್ತೀರಲ್ವ ಅದರಿಂದ ಮುಂದಕ್ಕೆ ಒಂದು 1/4 ಇಂಚಷ್ಟು ಬಟ್ಟೆನ ಬಿಟ್ಟು ಅದು ಯಾವ ಶೇಪಲ್ಲಿದೆ ಅದೇ ಶೇಪಲ್ಲಿನೇ ಕಟ್ ಮಾಡ್ಕೊಳ್ತಾ ಹೋಗಿ. ಸೊ ಕಟ್ ಮಾಡ್ಕೊಂಡಾದಮೇಲೆ ಎಲ್ಲಕ್ಕೂ ಕೂಡ ಒಂದು ನಾಚ್ ಹಾಕ್ಕೊಳ್ತಾ ಹೋಗಬೇಕು. ಒಂದು ಸ್ವಲ್ಪ ಕಟ್ ಮಾಡ್ಕೊಳ್ಳಿ. ಆವಾಗೇನಾಗುತ್ತೆ ನಿಮಗೆ ಕ್ಯಾನ್ವಾಸ್ ಉಲ್ಟಾ ತಿರುಗಿಸಿದಾಗ ಶೇಪ್ ಅನ್ನೋದು ಅದೇ ರೀತಿ ಬರುತ್ತೆ. ನೋಡಿ ನಾನು ಪೂರ್ತಿಯಾಗಿ ಎಲ್ಲನೂ ಕೂಡ ಕಟ್ ಮಾಡ್ಕೋತಾ ಇದ್ದೀನಿ. ನೀವು ಯಾವುದೇ ಇದೊಂದೇ ಡಿಸೈನ್ ಅಂತ ಅಲ್ಲ, ನಿಮಗೆ ಯಾವುದೇ ಡಿಸೈನ್ ಕೊಟ್ಟರು ಇದೇ ಮೆಥಡ್ನ ಯೂಸ್ ಮಾಡಿ. ಫಸ್ಟು ಕ್ಯಾನ್ವಾಸ್ನ ಆ ಡಿಸೈನಲ್ಲಿ ಕಟ್ ಮಾಡ್ಕೊಂಡ್ಬಿಡಿ. ಕಟ್ ಮಾಡಿಕೊಂಡು ಅದನ್ನು ಲೈನಿಂಗ್ ಮೇಲ್ಗಡೆ ಇಟ್ಟು ಐರನ್ ಮಾಡಿಬಿಡಿ. ಐರನ್ ಮಾಡಾದಮೇಲೆ ನೀವು ಸ್ಟಿಚಿಂಗ್ ಮಾಡ್ಕೊಳ್ಳಿ. ಇದೇ ಡಿಸೈನ್ ಅಂತಲ್ಲ, ಯಾವ ಡಿಸೈನ್ ಆದರೂ ನೀವು ಸ್ಟಿಚ್ ಮಾಡ್ಕೊಳ್ಬೋದು. ಓಕೆನಾ, ಅದಕ್ಕೆ ನಾನು ಫಸ್ಟೇ ಟಫ್ ಆಗಿರೋದನ್ನು ತೋರಿಸ್ತಾ ಇದ್ದೀನಿ. ಇದನ್ನು ಈ ರೀತಿ ಉಲ್ಟಾ ತಿರುಗಿಸ್ಕೊಳ್ಳಿ. ನೋಡಿ ಹೀಗೆ ಕೆಳಗಡೆ ನಾನು ಕೆಳಗಡೆ ಪಾರ್ಟ್ನ ಜಾಯಿಂಟ್ ಮಾಡಿಲ್ಲ, ಮೇಲ್ಗಡೆ ಬೋಟ್ ನೆಕ್ನು ಕೂಡ ಜಾಯಿಂಟ್ ಮಾಡಿಲ್ಲ. ಮಧ್ಯದಲ್ಲಿ ಮಾತ್ರ ಸ್ಟಿಚ್ ಮಾಡಿಬಿಟ್ಟು ಇದನ್ನು ಈ ರೀತಿ ಉಲ್ಟಾ ತಿರುಗಿಸ್ಕೊಂಡು ಐರನ್ ಮಾಡಿ. ನೋಡಿ ನಾನು ಐರನ್ ಮಾಡ್ಕೊಂಡು ತಂದಿದ್ದೀನಿ. ಸೊ ಬೊಟಿಕ್ ಸ್ಟೈಲ್ ಫಿನಿಶಿಂಗ್ ಅಂದರೆ ಐರನಿಂಗ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಐರನಿಂಗ್ ಮಾಡಿದ್ರೆ ಏನಾಗುತ್ತೆ ನಿಮಗೆ ಸ್ಟಿಚ್ ಮಾಡೋದಕ್ಕೆ ಈಸಿ ಆಗುತ್ತೆ, ಹಾಗೆಯೇ ಫಿನಿಶಿಂಗ್ ಕೂಡ ನೀಟಾಗಿ ಕಾಣಿಸುತ್ತೆ. ಈ ರೀತಿ ನೋಡಿ ಇದನ್ನು ನಾನು ಇವಾಗ ಐರನ್ ಮಾಡ್ಕೊಂಡು ತಂದಿದ್ದೀನಿ. ಇದ್ರ ಮೇಲ್ಗಡೆ ನಾರ್ಮಲಾಗಿ ಸ್ಟಿಚ್ ಮಾಡ್ತೀರಲ್ವ, ಹೇಗಿದ್ರೂ ಕೂಡ ಶೇಪ್ ಅಲ್ಲೇ ಇರುತ್ತೆ. ಸೊ ಅದ್ರ ಮೇಲ್ಗಡೆ ಸ್ಟಿಚ್ ಹಾಕೊಳ್ತಾ ಹೋಗೋದು, ಇನ್ನೂ ಕೂಡ ನೀಟಾಗಿ ಕುತ್ಕೊಳ್ಳುತ್ತೆ. ನಿಮಗೆ ಸ್ಟಿಚ್ಚಿಂಗ್ ಬೇಡ ಅಂತಂದರೆ ನೀವು ಬ್ಯಾಕ್ ಪಾರ್ಟಲ್ಲಿ ಸ್ಟಿಚ್ ಮಾಡಿದಾಗಲೇ ಅದಕ್ಕೆ 2 ಡಬಲ್ ಸ್ಟಿಚ್ ಹಾಕ್ಕೊಂಡ್ಬಿಡಿ. ಸೊ ಮೇಲ್ಗಡೆ ಹಾಗೆಯೇ ಐರನ್ ಮಾಡಿಬಿಡಿ. ಯಾವುದೇ ರೀತಿ ಸ್ಟಿಚ್ ಹಾಕಲಿಲ್ಲ ಅಂತಂದರೂ ನೋ ಪ್ರಾಬ್ಲಮ್, ಅದು ನೀಟಾಗಿ ಚೆನ್ನಾಗಿ ಕುತ್ಕೊಳ್ಳುತ್ತೆ. ಸೊ ಸಾಫ್ಟ್ ಸೀರೆಗಳಾದರೆ ನೀವು ಈ ರೀತಿ ಹಾಕಲೇಬೇಕಾಗುತ್ತೆ. ಓಕೆನಾ, ಇದು ಇವಾಗ ರೆಡಿ ಆಯಿತು. ಸೊ ನೋಡಿ ಇದು ರೆಡಿ ಆಯ್ತಲ್ವ. ಇದಾದಮೇಲೆ ಇವಾಗ ಕೆಳಗಡೆ ಪಾರ್ಟ್ನೂ ಕೂಡ ರೆಡಿ ಮಾಡ್ಕೊಂಡು ಬಿಡೋಣ. ಸೊ ಕೆಳಗಡೆ ನಾನು ಉಲ್ಟಾ ತಿರುಗಿಸ್ತಾ ಇಲ್ಲ, ಫಸ್ಟು ಒಂದು ಸಮನಾಗಿ ಕಟ್ ಮಾಡಿಕೊಂಡು ನಾವು ಎಲ್ಲಿಗೆ ಮಾರ್ಕ್ ಮಾಡ್ಕೊಂಡಿರ್ತೀವಿ ಅಲ್ವಾ ಅಲ್ಲಿಗೆ ಫೋಲ್ಡಿಂಗ್ನೇ ಮಾಡಿಬಿಟ್ಟು ಸ್ಟಿಚ್ ಮಾಡ್ಕೊಳ್ಳಿ. ಸೊ ಇದನ್ನು ಉಲ್ಟಾ ತಿರುಗಿಸಿ ಕೂಡ ಸ್ಟಿಚ್ ಮಾಡ್ಕೋಬೋದಿತ್ತು, ಬಟ್ ಬಿಗಿನರ್ಸ್ಗೆ ನಿಮಗೆ ಗೊತ್ತಾಗೋದಿಲ್ಲ. ಫಸ್ಟು ಫೋಲ್ಡಿಂಗ್ ಮಾಡಿನೇ ಸ್ಟಿಚ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವೀಡಿಯೋಗಳಲ್ಲಿ ನಾನು ಅದನ್ನು ಕೂಡ ತೋರಿಸ್ಕೊಡ್ತಾ ಹೋಗ್ತೀನಿ. ನೋಡಿ ಈ ರೀತಿ ಸ್ವಲ್ಪನೇ ಹೀಗೆ ಒಂದು ಸ್ವಲ್ಪ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಹೆಮ್ಮಿಂಗ್ ಬೇಕು ಅಂದರೆ ಎಕ್ಸ್ಟ್ರಾ ಬಟ್ಟೆನ ಹಾಕ್ಕೊಂಡು ಹೆಮ್ಮಿಂಗ್ ಮಾಡ್ಕೊಳ್ಳಿ. ನಿಮ್ಮ ಸೈಡ್ ನಿಮಗೆ ಯಾವ ರೀತಿ ಅನುಕೂಲ ಆಗುತ್ತೆ ಆ ರೀತಿ ಮಾಡ್ಕೊಳ್ತಾ ಹೋಗಿ. ಓಕೆನಾ, ಇದು ಇವಾಗ ರೆಡಿ ಆಯಿತು. ಇದಾದಮೇಲೆ ಬೋಟ್ ನೆಕ್ ನೋಡಿ ಅಲ್ಲಿ ಕಾಣಿಸ್ತಾ ಇದೆ ಅಲ್ವಾ. ಸೊ ಬ್ಯಾಕ್ ಡಾಟ್ನು ಕೂಡ ಹಿಡಿದ್ಬಿಡ್ತೀನಿ. ಬ್ಯಾಕ್ ಡಾಟ್ನ ಈ ರೀತಿ ಡಿಸೈನ್ ಎಲ್ಲಿರುತ್ತೆ ನಮಗೆ ನೆಕ್ ವಿಡ್ತ್ ಎಲ್ಲಿಗೆ ನಾವು ಮಾರ್ಕ್ ಮಾಡ್ಕೊಂಡಿರ್ತೀವಿ ಅಲ್ವಾ, ನೆಕ್ ವಿಡ್ತ್ ನೇರಕ್ಕೆ ನೀವು ಡಾಟ್ನ ಇಟ್ಕೊಳ್ಳಿ. ಸೊ ಒಂದು 3 ಇಂಚಷ್ಟು ಡಾಟ್ ಆದರೆ ಸಾಕು, ಯಾಕಂತಂದರೆ ಇದು ಡೀಪ್ ಇರೋದ್ರಿಂದ 3 ಇಂಚಷ್ಟು ಡಾಟ್ ಸಾಕಾಗುತ್ತೆ. ಇದು ಇವಾಗ ರೆಡಿ ಆಯಿತು. ಇದಾದಮೇಲೆ ಪೂರ್ತಿ ಎಲ್ಲ ಕಡೆನೂ ಕೂಡ ಸ್ಟಿಚ್ ಮಾಡ್ಕೊಂಡು ಬಿಡೋಣ. ಅದಾದಮೇಲೆ ಅಲ್ಲೇ ಬೋಟ್ ನೆಕ್ ಅನ್ನೋದು ಇರುತ್ತೆ ಅಲ್ವಾ, ಬೋಟ್ ನೆಕ್ ಕಾಣಿಸ್ತಾ ಇದೆ ಅಲ್ವಾ ನಿಮಗೆ, ನಾವು ಕ್ಯಾನ್ವಾಸ್ನ ಹಾಕಿರೋವಂಥದ್ದು ಅಲ್ಲಿಗೆ ಸ್ಟಿಚ್ ಮಾಡ್ಕೊಳ್ಬೇಕು. ಸೊ ಅದಕ್ಕೂ ಮುಂಚೆ ಸೈಡೆಲ್ಲ ಕೂಡ ಸ್ಟಿಚ್ ಮಾಡಿಕೊಂಡು ಅದನ್ನು ತೆಗೆದುಬಿಡ್ತೀನಿ. 1-2 ಬ್ಲೌಸ್ ಹೊಲಿಯೋ ಅಷ್ಟರಲ್ಲಿ ನಿಮಗೆ ಕಷ್ಟ ಅಂತ ಅನ್ನಿಸ್ಬೋದು, ಬಟ್ ನಾನು ಬೇರೆ ಮೆಥಡಲ್ಲಿ ಬೇರೆಯವರೆಲ್ಲ ನೋಡಿದ್ದೀನಿ ನಾನು ಕೂಡ ವೀಡಿಯೋಗಳನ್ನ. ಸೊ ಎಷ್ಟೊಂದು ಕಷ್ಟ ಅಂತ ಅನಿಸುತ್ತೆ ಕ್ಯಾನ್ವಾಸ್ನ ಯೂಸ್ ಮಾಡೋದು, ಬಟ್ ಅದಕ್ಕೇ ನಾನು ಈ ರೀತಿ ಈಸಿ ಮೆಥಡ್ನಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಯಾರಿಗೆಲ್ಲ ಈಸಿ ಅಂತ ಅನ್ನಿಸ್ತು ಅನ್ನೋರು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಓಕೆನಾ, ನೋಡಿ ಸೈಡೆಲ್ಲ ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸೈಡೆಲ್ಲ ಕಟ್ ಮಾಡ್ಕೊಂಡಾದಮೇಲೆ ಬೋಟ್ ನೆಕ್ನ ಕಟ್ ಮಾಡ್ಕೋಬೇಕು. ನೋಡಿ ಅಲ್ಲೇ ಮಾರ್ಕ್ ಇದೆ, ಆಲ್ರೆಡಿ ಕಾಣಿಸ್ತಾ ಇರ್ಬೋದು ನಿಮಗೆ. ನೋಡಿ ಕ್ಯಾನ್ವಾಸ್ನ ಹಾಕಿರಿದ್ದೀನಿ ಅಲ್ವಾ, ಕ್ಯಾನ್ವಾಸ್ ಹಾಕಿರೋದು ನಮಗೆ ಬೋಟ್ ನೆಕ್ ಕಾಣಿಸ್ತಾ ಇದೆಯಲ್ವಾ, ಅದೇ ಅಳತೆಗೇ ಕಟ್ ಮಾಡ್ಕೊಳ್ಳಿ. ಸೊ ಇದನ್ನು ಕಟ್ ಮಾಡ್ಕೊಂಡಾದಮೇಲೆ ಇವಾಗ ಇದಕ್ಕೆ ಪೈಪಿಂಗ್ನ ಹಾಕೋಬೇಕು. ಅದಕ್ಕೂ ಮುಂಚೆ ಅದ್ರ ಮೇಲ್ಗಡೆ ಒಂದು ಸ್ಟಿಚ್ ಹಾಕೊಂಡು ಬಿಡ್ತೀನಿ, ಯಾಕಂತಂದರೆ ಹಿಂದ್ಗಡೆ ಲೈನಿಂಗ್ ಬಂದು ಆ ಕಡೆ ಈ ಕಡೆ ಹೋಗಬಾರ್ದು, ಅದಕ್ಕೋಸ್ಕರ. ಸೊ ಅದಾದಮೇಲೆ ಈ ರೀತಿ ಇಟ್ಕೊಂಡು ಇದಕ್ಕೆ ಇವಾಗ
ಲೈನಿಂಗಲ್ಲೇ ನೀವು ಸ್ಟಿಚ್ ಮಾಡ್ಕೊಳ್ಳಿ. ಇದೇನು ಎಕ್ಸ್ಟ್ರಾ ಪೈಪಿಂಗ್ ಏನು ಬೇಡ. ಇದಕ್ಕೆ ಪೈಪಿಂಗ್ ಕೂಡ ಹಾಕ್ಬೋದು, ಬಟ್ ಆ ಹುಡುಗಿ ಬೇಡ ಅಂದಿದೆ, ಹಾಗಾಗಿ ಆಗ್ತಾಯಿಲ್ಲ. ಸೊ ನಾನು ನೆಕ್ಸ್ಟು ವೀಡಿಯೋಗಳಲ್ಲಿ ತೋರಿಸ್ಕೊಡ್ತೀನಿ ಪೈಪಿಂಗ್ ಕೂಡ ಹಾಕೋದು. ಬೇಡ ಅಂತ ಅಂದಮೇಲೆ ನಾನು ಯಾವುದೇ ಕಾರಣಕ್ಕೂ ಹಾಕೋದಕ್ಕೆ ಹೋಗ್ಬೋದಿಲ್ಲ. ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿದೆ, ಬಟ್ ಬೇಡ ಅಂತ ಹೇಳ್ತು, ಹಂಗೂ ಕೂಡ ಅದಕ್ಕೆ ಆಗ್ತಾಯಿಲ್ಲ. ಫಸ್ಟು ಒಂದು 1/4 ಇಂಚಷ್ಟು ಈ ರೀತಿ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ನೋಡಿ ನಾನು ತೋರಿಸ್ಕೊಡ್ತಾ ಇದ್ದೀನಿ ಅಲ್ವಾ, ಆ ರೀತಿ ಒಂದು 1/4 ಇಂಚಷ್ಟು ಸ್ಟಿಚ್ ಮಾಡಿಕೊಂಡೆ. 1/4 ಇಂಚಷ್ಟು ಸ್ಟಿಚ್ ಮಾಡಿಕೊಂಡು ಒಂದು ಅರ್ಧ ಇಂಚು ಬಿಟ್ಟು ಬಟ್ಟೆನ ಇನ್ನೆಲ್ಲನೂ ಕೂಡ ಕಟ್ ಮಾಡ್ತಾ ಇದ್ದೀನಿ. ಇಲ್ಲೆಷ್ಟಾಯಿತು, 3/4 ಇಂಚ್ ಆಯಿತು. 1/4 ಇಂಚು ಸ್ಟಿಚ್ ಮಾಡ್ಕೊಂಡಿದ್ದೀನಿ ನೋಡಿ. ಇವಾಗ ಸ್ಟಿಚ್ ಮಾಡಿರೋ ಕಡೆ ಇಲ್ಲಿ ಕಾಣಿಸ್ತಾ ಇದೆಯಲ್ವ ಹೊಲಿಗೆ, ಆ ಹೊಲಿಗೆ ಕಡೆ ಇಟ್ಕೊಂಡು ಅದನ್ನು ಈ ರೀತಿ ಸ್ಟಿಚ್ ಮಾಡ್ಕೊಳ್ತಾ ಬನ್ನಿ. ಅದನ್ನು ಕೂಡ ಅಷ್ಟೇ ಒಂದು 1/4 ಇಂಚಷ್ಟು ಸ್ಟಿಚ್ ಮಾಡ್ಕೊಳ್ಳಿ. ಹತ್ರದಿಂದ ತೋರಿಸ್ತೀನಿ ನೋಡಿ. ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ಕರ್ವಲ್ಲಿ ಬಟ್ಟೆನ ಸ್ವಲ್ಪ ಈ ರೀತಿ ಹೀಗೆ ತಿರುಗಿಸ್ಬಿಡಿ. ಬಟ್ಟೆ ತಿರುಗಿಸ್ದಾಗ ಏನಾಗುತ್ತೆ, ನಿಮಗೆ ಈಸಿ ಆಗುತ್ತೆ ಆ ಕಡೆ ಬರೋದಕ್ಕೆ. ನೀವು ಬಟ್ಟೆ ತಿರುಗಿಸ್ದೆ ಸ್ಟ್ರೈಟೇ ಸ್ಟಿಚ್ ಮಾಡ್ಕೊಳ್ತೀನಿ ಅಂದರೆ ಅದು ಬರೋದಿಲ್ಲ, ಹಾಗಾಗಿ. ಸೊ ಎಲ್ಲ ಕಡೆ ಕೂಡ ಒಂದು ನಾಚು ಹಾಕ್ಕೊಳ್ಳಿ. ನಾಚು ಹಾಕೊಂಡಾದ್ಮೇಲೆ ಈ ರೀತಿ ಉಲ್ಟಾ ತಿರುಗಿಸ್ಬಿಟ್ಟು ಮೇಲ್ಗಡೆ ಒಂದು ಈ ರೀತಿ ಒಳಗಡೆಗೆ ಅದನ್ನು ತಳ್ಳಿಬಿಟ್ಟು, ಇಲ್ಲಿ ನೀವು ಪೈಪಿಂಗ್ ಬೇಕಾದರೂ ಹಾಕೋಬೋದು. ನಾನು ಹೇಳ್ದೆ ಅಲ್ವಾ, ಸೊ ಪೈಪಿಂಗ್ ಬೇಡ ಅಂದಿದ್ದಕ್ಕೆ ನಾನು ಹಾಗೇ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಹೀಗೆ ಅದನ್ನೆಲ್ಲ ಪೂರ್ತಿ ಒಳಗಡೆಗೆ ತಳ್ಳಿಬಿಟ್ಟು ಅದ್ರ ಮೇಲ್ಗಡೆ ಸ್ಟಿಚ್ ಮಾಡ್ಕೊಳ್ತಾ ಬನ್ನಿ. ಕ್ಯಾನ್ವಾಸ್ ಇರೋದ್ರಿಂದ ನೋ ಪ್ರಾಬ್ಲಮ್, ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ ಅದು ಫಿನಿಶಿಂಗ್ ನೋಡಿ. ಇವಾಗ ಬ್ಯೂಟಿಫುಲ್ಲಾಗಿ ರೆಡಿ ಆಯಿತು. ಸೊ ಇದನ್ನು ಕೂಡ ಅಷ್ಟೇ ಐರನ್ ಮಾಡ್ಕೋಬೇಕು. ಸೊ ನೋಡಿ, ನಾನು ಐರನ್ ಮಾಡೋದಕ್ಕೆ ಅಂತ ತಗೊಂಡು ಬಂದೆ. ಈ ರೀತಿ ನೀಟಾಗಿ ಬೊಟಿಕ್ ಫಿನಿಶಿಂಗ್ ಅಂದರೆ ನಿಮಗೆ ಐರನಿಂಗ್ ಬೇಕಲೇಬೇಕು. ಐರನಿಂಗ್ ಮಾಡಿದ್ರೆ ನಿಮಗೆ ಒಳಗಡೆ ನಾವು ಕ್ಯಾನ್ವಾಸ್ ಹಾಕಿರುವಂಥದ್ದು ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ, ಆವಾಗ ನೀಟಾಗಿ ಫಿನಿಶಿಂಗ್ ಕಾಣಿಸುತ್ತೆ ನೋಡಿ. ಇವಾಗ ಪೂರ್ತಿಯಾಗಿ ನಾನು ಐರನಿಂಗ್ ಮಾಡ್ಕೊಂಡಿದ್ದೀನಿ. ಇಷ್ಟೇ, ಎಷ್ಟೊಂದು ಈಸಿಯಾಗಿ ಮಾಡ್ಕೋಬೋದಲ್ವ. ಸೊ ನಿಮಗೆ ಇದು ಇಷ್ಟ ಆಯಿತು ಅಂದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಇದರಲ್ಲೂ ಕೂಡ ಏನಾದರೂ ಡೌಟ್ಸ್ ಇತ್ತು ಅಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹೊಸ್ದಾಗಿ ಏನಾದರೂ ಚಾನಲ್ನ ನೋಡ್ತಾ ಇದ್ದೀರಾ, ಹೊಸ್ದಾಗಿ ಟೈಲರಿಂಗ್ ಕ್ಲಾಸ್ನ ಕಲಿಬೇಕು ಅನ್ನೋರು ನನ್ನ ಚಾನಲ್ನಲ್ಲಿ ಪ್ಲೇ ಲಿಸ್ಟ್ ಅಂತ ಇದೆ, ಚೆಕ್ ಮಾಡಿ. ಅಲ್ಲಿ ನಾನು ಟೈಲರಿಂಗ್ ಕ್ಲಾಸ್ನ ಅಪ್ಲೋಡ್ ಮಾಡಿದ್ದೀನಿ. ಬಿಗಿನಿಂಗಿಂದ ಯಾರಿಗೆಲ್ಲ ಕಲಿಬೇಕು ಅನ್ನೋ ಇಂಟ್ರೆಸ್ಟ್ ಇದೆ ಅವರು ನನ್ನ ಚಾನಲ್ನಲ್ಲಿ ಹೋಗಿ ಚೆಕ್ ಮಾಡಿ. ವಿಡಿಯೋ ಹೆಲ್ಪ್ ಆಯಿತು ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.